ಆತ್ಮೀಯರೇ, ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಕಾರ್ಯಕ್ರಮ ಇವತ್ತು 28ನೇ ದಿನವನ್ನು ತಲುಪಿದೆ. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಇಷ್ಟು ದಿನ ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನಕ್ಕೆ ನೀವು ನೀಡುತ್ತಿರುವ ಬೆಂಬಲಕ್ಕೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತಿನ ದಿನ 28ನೇ ಸಾಹಿತ್ಯ ಕೃತಿಯಾಗಿ ಶ್ರೀಮತಿ ಭುವನೇಶ್ವರಿ ಅಂಗಡಿಯವರು ಬರೆದ ಹಾಡಿನ ಬಂಡಿ ಮಕ್ಕಳ ಹಾಡುಗಳ ಸಂಕಲನವನ್ನ ಕೃತಿಯ ಪರಿಚಯವನ್ನ ಮಾಡಲಿದ್ದೇನೆ. ಭುವನೇಶ್ವರಿ ಅಂಗಡಿಯವರು ಲೇಖಕರಾಗಿ, ಬರಹಗಾರರಾಗಿ, ಅಂಕಣಕಾರರಾಗಿ ಇವರ ಲೇಖನಗಳು ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಮೂಲಕ ಉತ್ತಮ ಬರಹಗಾರರಾಗಿ ಹೆಸರನ್ನು ಪಡೆದಿದ್ದಾರೆ. ಇವರ ಮಕ್ಕಳ ಸಾಹಿತ್ಯ ಲೋಕದಲ್ಲಿ ಹಾಡಿನ ಬಂಡಿ ಮಕ್ಕಳ ಪದ್ಯಗಳ ಮೂಲಕ ಮಕ್ಕಳ ಸಾಹಿತ್ಯ ಲೋಕವನ್ನ ಪ್ರವೇಶಿಸಿದ್ದಾರೆ. ಇವರು ಈಗಾಗಲೇ ಕಪ್ಪೆ ಚಿಪ್ಪಿನೊಳಗಿನ ಮುತ್ತು, ನೈದಿಲೆ ನಗು, ಪಡಿಯಚ್ಚು, ಶಾಲಿಗಡಿ, ಶೈಕ್ಷಣಿಕ ಲೇಖನಗಳು, ಹಾಡಿನ ಬಂಡಿ ಮಕ್ಕಳ ಪದ್ಯಗಳ ಕೃತಿಯನ್ನು ರಚಿಸಿದ್ದಾರೆ. ಈ ಕೃತಿ ಅಂಬು ಪ್ರಕಾಶನ ನಾಯಕನೂರು ಪ್ರಕಾಶನದ ಮೂಲಕ ಪ್ರಕಟವಾಗಿದೆ. 2024ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 78 ಪುಟಗಳನ್ನು ಹೊಂದಿದ್ದು 70 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಅದೇ ರೀತಿ ಈ ಕೃತಿಯ ವಿಶೇಷ ಕೃತಿಯ ಅರ್ಪಣೆಯನ್ನ ಬಂಡಿ ಚಿಂತೆಯನ್ನ ಮರೆಸಿ ಅಂಡೆ ಖುಷಿ ನೀಡುವ ಸಾಲಿ ಮಕ್ಕಳಿಗಂತಾನೆ ಈ ಹಾಡಿನ ಬಂಡಿ ಅನ್ನುವಂತ ಸಾಲುಗಳನ್ನು ಬರೆಯುವ ಮೂಲಕ ಶಾಲೆಯ ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಮಕ್ಕಳಿಗೆ ಈ ಕೃತಿಯ ಅರ್ಪಣೆಯನ್ನ ಲೇಖಕರು ಮಾಡಿದ್ದಾರೆ. ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದಂತ ವೈಜಿ ಭಗವತ್ ಸರ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಕೇಂದ್ರ ಸರ್ಕಾರದ ವೃಕ್ಷ ಮಿತ್ರ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ CN ಅಶೋಕ್ ಸರ್ ಅವರು ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಬೆನ್ನುಡಿಯನ್ನ ಬರೆಯುವ ಮೂಲಕ ಬೆನ್ನು ತಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಈ ಕೃತಿ 50 ಕವಿತೆಗಳನ್ನೊಳಗೊಂಡಿರುವಂತ ಕೃತಿಯಾಗಿದೆ. ಈ ಕೃತಿ ವಿಜ್ಞಾನ ಶಿಕ್ಷಕಿ ಆಗಿರುವ ಕಾರಣದಿಂದ ಬಹುತೇಕ ಕೃತಿಗಳು ವಿಜ್ಞಾನಕ್ಕೆ ಹಾಗೂ ಗಣಿತಕ್ಕೆ ಸಂಬಂಧಿಸಿದ ಕವಿತೆಗಳನ್ನ ನಾವು ಕಾಣಬಹುದು. ಅದೇ ರೀತಿ ರೈಲು ಗಾಡಿ, ಖಗೋಳ, ಎಳ್ಳಮಸಿ, ಹೂ ಪೂರ್ಣಾಂಕವೇ, ಪರಿಸರದ ಹಬ್ಬ, ಅಲ್ಲಿದೆ ನೋಡು ನಮ್ಮನೆ, ರಾಣಿ ಮಹಾರಾಣಿ, ಚುರುಮುರಿ ಪೋರಿ, ಕಾರಿನ ಕಾರುಬಾರು, ಹಣ್ಣಿನ ಹಣ್ಣು, ಪುಟ್ಟಿ ರೊಟ್ಟಿ, ಶಾಲೆಯ ನಮಗೆಲ್ಲ, ದೀಪಾವಳಿ ಮುಂತಾದ ಕವಿತೆಗಳನ್ನ ನಾವು ಕಾಣಬಹುದು. ಸುಂದರವಾದ ಗೇಯತೆಯನ್ನು ಒಳಗೊಂಡಿರುವಂತಹ ಹಾಡುಗಳನ್ನು ಒಳಗೊಂಡಿರುವಂತಹ ಕವಿತೆಗಳನ್ನ ನಾವು ಇದರಲ್ಲಿ ಕಾಣಬಹುದು. ಹಾಗೆ ಕವಿತೆಗಳಿಗೆ ತಕ್ಕಂತ ರೇಖಾಚಿತ್ರಗಳನ್ನ ಅಲ್ಲಲ್ಲಿ ಮುದ್ರಿಸುವಂತ ಕೆಲಸ, ಕವಿತೆಗಳಿಗೆ ರೇಖಾಚಿತ್ರಗಳನ್ನು ಸಹ ಹಾಕಿಸಿದ್ದಾರೆ. ರೊಟ್ಟಿ ಮುಟಿಗೆ, ಇವಾಗಿನ ದಿನಗಳಲ್ಲಿ ನಾವೆಲ್ಲರೂ ಲಾಲಿಪಾಪು, ಪಿಜ್ಜಾ, ಬರ್ಗರ್ಗೆ ಬಲಿಯಾಗಿದ್ದೀವಿ. ಆದರೆ ರೊಟ್ಟಿ ಮುಟಿಗೆಯಲ್ಲಿರುವಂತಹ ಶಕ್ತಿ, ಮಹತ್ವವನ್ನ ಬಿಸಿ ಬಿಸಿ ಜೋಳದ ರೊಟ್ಟಿಯ ತಟ್ಟಿ ಮಾಡುವೇನಾ ರೊಟ್ಟಿ ಮುಟಿಗೆ ರೊಟ್ಟಿ, ಉಪ್ಪು ಮೆಣಸು ಹಾಕಿ ಕಲ್ಲಲ್ಲಿ ಕುಟ್ಟಿ, ಮುಟಿಗೆ ತಿಂದರೆ ದೇಹವು ಬಲುಗಟ್ಟಿ, ಸಣ್ಣ ಸಣ್ಣ ಮುಟಿಗೆ ತಿನ್ನುವಳು ಪುಟ್ಟಿ, ಉಂಡೆಯಂತೆ ಹಿಡಿದು ಓಡಾಡುವಳು ಮುಟ್ಟಿ, ದಪ್ಪ ರೊಟ್ಟಿಯ ಮಾಡಿದರೆ ನೋಯೋದಿಲ್ಲ ಅವ್ವ ನಮ್ ರೊಟ್ಟಿ, ಮುಟಿಗೆ ತಿಂದರೆ ಖಾಲಿ ರೊಟ್ಟಿ ಬುಟ್ಟಿ. ಅಂದ್ರೆ ಮುಟಿಗೆ ಕೊತ್ತಂಬರಿ ಪಲ್ಯ ಇವನ್ನೆಲ್ಲ ಹಾಕಿ ಮೆಣಸು ಉಪ್ಪು ಹಾಕಿ ಕುಟ್ಟಿ ದುಂಡಗೆ ರೊಟ್ಟಿ ಮುಟಿಗಿನ ಮಾಡಿದ್ರೆ ಹುಡುಗರು ಆಟ ಆಡಕ್ಕಿಂತಾನೆ ತಿಂದು ಬಿಡ್ತಾರೆ. ಆದ್ರೆ ಚಾಕ್ಲೇಟ್ಗೂ ಅವಾಗೆಲ್ಲಕ್ಕಿಂತ ಹೆಚ್ಚಿನ ಶಕ್ತಿ ರೊಟ್ಟಿ ಮುಟಿಗೆಯಲ್ಲಿರುತ್ತೆ. ಆ ಮುಟಿಗೆಯ ಮಹತ್ವವನ್ನು ತಿಳಿಸೋ ಜೊತೆಗೆ ಮುಟಿಗೆಯನ್ನ ತಿನ್ಬೇಕು ಅನ್ನುವಂತ ಆಶಯವನ್ನ ಲೇಖಕರು ಮಕ್ಕಳ ಮೂಲಕ, ಹಾಡಿನ ಮೂಲಕ ತಿಳಿಸುವಂತ ಮಾಡಿದ್ದಾರೆ ಕಾರ್ಯವನ್ನ. ಹಾಗೆ ರೈಲು ಗಾಡಿ ಅನ್ನುವಂತ ಒಂದು ಕವಿತೆಯಲ್ಲಿ ಚುಕ್ಕುಬುಕ್ಕು ರೈಲು, ಚುಕ್ಕುಬುಕ್ಕು ರೈಲು, ಮಕ್ಕಳು ಮಾಡಿದ ರೈಲು, ಪಾಠ ಓದಿಕೊಂಡು ಕೈಗೆ ತರಳೆ ಬೇಸರ, ಮಕ್ಕಳೆಲ್ಲ ಸಾಲು ನಿಂತು ಆಯ್ತು ರೈಲು ತಯಾರು. ಅಂದ್ರೆ ಒಬ್ಬರು ಅಂಗಿ ಒಬ್ರು ಇನ್ನೊಬ್ರು, ಇನ್ನೊಬ್ರು ಅಂಗಿ ಇನ್ನೊಬ್ರು ಹಿಡಿದು ಸಾಲಾಗಿ ವಿದ್ಯಾರ್ಥಿಗಳು ರೈಲು ಗಂಡಿ ಮಾಡ್ಕೊಂತ ರೈಲು ಗಾಡಿ ಆಡುವಂತ ಮಕ್ಕಳ ಆಟದ ಒಂದು ರೈಲು ಗಾಡಿಯನ್ನ ಚಿತ್ರಣವನ್ನ ಇದರ ಮೂಲಕ, ಕವಿತೆ ಮೂಲಕ ಹಿಡಿದಿಡುವಂತ ಪ್ರಯತ್ನವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ಹಾಗೆ ಶಿಕ್ಷಕರು ಆಗಿರುವುದರಿಂದ ಖಗೋಳ ಕುರಿತಾಗಿ ಬನ್ನಿ ಮಕ್ಕಳೇ ಚೆಂಡಿನಾಟ ಆಡೋಣ, ಚೆಂಡನ್ನು ಹಿಡಿದು ಚೆಂಡನ್ನು ತಿರುಗಿಸಿ ಖಗೋಳ ಪಾಠವ ಕಲಿಯೋಣ, ದೊಡ್ಡ ಚೆಂಡಿದು ಸೂರ್ಯನ ಹಾಗೆ ನೋಡಲು ಬೆಂಕಿ ಹುಂಡೆ, ಎಲ್ಲಿಯೂ ಚಲಿಸದು ಎತ್ತವು ತಿರುಗದು, ಗೂಣದಲ್ಲಿ ಕಲ್ಲು ಬಂಡೆ. ಇದು ನಾವು ಖಗೋಳ ಪಾಠವನ್ನು ಹಗಲು ರಾತ್ರಿ ಆಗುವಂತ ಪರಿಕಲ್ಪನೆಯನ್ನ ಹಾಡಿನ ಮೂಲಕ ಸರಳವಾಗಿ ತಿಳಿಯುವ ರೀತಿಯಾಗಿ
ಖಗೋಳ ಅನ್ನುವಂತ ಒಂದು ಕವಿತೆಯ ಮೂಲಕ ಲೇಖಕರು ಮಕ್ಕಳಿಗೆ ತಿಳಿಸುವಂತ ಒಂದು ಸುಂದರವಾದ ಕವಿತೆಯನ್ನ ನಾವು ಈ ಕವನ ಸಂಕಲನದಲ್ಲಿ ನೋಡ್ಬೋದು. ಯಾಕಂದ್ರೆ ಮಕ್ಕಳಿಗೆ ಕೇವಲ ಹಾಡುಗಳ ಅಷ್ಟೇ ಅಲ್ಲ, ಹಾಡಿನ ಮೂಲಕ ಪಾಠವನ್ನ ತಿಳಿಸುವಂತಹ ಕೆಲಸವು ಆಗ್ಬೇಕಾಗಿರೋದ್ರಿಂದ ಇಲ್ಲಿ ಲೇಖಕರು ಹಾಡಿನ ಮೂಲಕ ಖಗೋಳವನ್ನ ತಿಳಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಜೀವನ ಒಂದು ಡಬ್ಬಿ ಅನ್ನುವಂಥದ್ದು, ಅಜ್ಜಿ ಸುಂದರವಾಗಿ ಚಕ್ಲಿ ಅವನ್ನೆಲ್ಲ ಮಾಡಿಕೊಡುವಂತ ಪ್ರಸಂಗವನ್ನ ಇಲ್ಲಿ ಕವಿತೆಯಲ್ಲಿ ಕವಿ ಹೇಳಿದ್ದಾರೆ. ಅಜ್ಜಿ ಬಂದಳು ಅಜ್ಜಿ ನನ್ನಯ ಮುದ್ದು ಅಜ್ಜಿ, ತಂದಳು ಒಂದು ಡಬ್ಬಿ ಉಂಡಿ ಚಕ್ಲಿ ಡಬ್ಬಿ, ಖಾರ ಖಾರ ಚಕ್ಲಿ ಚೂಡ, ಸಿಹಿ ಸಿಹಿ ಉಂಡಿ ಪೇಡ, ಖಾರ ತಿಂದರೆ ಉರಿ ಉರಿ, ಸಿಹಿ ತಿಂದರೆ ಹಿರಿ ಹಿರಿ. ಈ ಕವಿತೆಗಳ ಮೂಲಕ ಅಜ್ಜಿ ಮಾಡುವಂತ ಚಕ್ಲಿಯ ಬಗ್ಗೆ, ಚಕ್ಲಿ ಪ್ರಸಂಗ ಬಗ್ಗೆ, ಸಿಹಿ ಉಂಡಿಯನ್ನ ತರುವಂತ ಅಜ್ಜಿಯ ಬಗ್ಗೆ, ಮತ್ತು ಅಜ್ಜಿಯೇ ನಮ್ಮ ಮೊಮ್ಮಕ್ಕಳಿಗೆ ಎಷ್ಟು ಜೀವ ಇರ್ತಾಳ, ಅಜ್ಜಿ ಯಾವ ರೀತಿ ಎಲ್ಲ ತರ ಅಡಿಗೆಯನ್ನ ಮಾಡ್ತಾಳ ಅನ್ನುವಂತ ವಿಶೇಷತೆಯನ್ನ ಇಲ್ಲಿ ಹೇಳುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ಕಾಲು ಮುಕ್ಕಾಲು ಅನ್ನುವಂಥದ್ದು ಪೂರ್ಣಾಂಕವನ್ನ ಒಂದು ವೃತ್ತವನ್ನ ಭಾಗ ಮಾಡಿದರೆ ಯಾವ ರೀತಿ ಪೂರ್ಣಾಂಕ ಆಗುತ್ತೆ, ಹಾಗೆ ಭಾಗಗಳನ್ನು ಯಾವ ರೀತಿ ಮಾಡುತ್ತೇವೆ ಅಂತ. ನಾನು ಪೂರ್ಣ ಈಗ ಮಾಡಿ 4 ಭಾಗ, ಒಂದು ಭಾಗ ತೆಗೆದರೆ ಅದುವೇ ಕಾಲು ಭಾಗ, ನಾನು ಕಾಲು ಭಾಗ ನೀನು ಕಾಲು ಭಾಗ, ನಾನು ನೀನು ಸೇರಿದರೆ ಅದುವೇ ಅರ್ಧ ಭಾಗ. ಒಂದು ಸರಳವಾದ ಹಾಡಿನ ಮೂಲಕ ಗಣಿತದ ಪರಿಕಲ್ಪನೆಯನ್ನ ಮಕ್ಕಳಿಗೆ ಮೂಡಿಸುವ ನಿಟ್ಟಿನಲ್ಲಿ ಈ ಕವಿತೆ ಸುಂದರವಾಗಿದೆ. ಹಾಗೆ ಆಕೃತಿ ಅನ್ನುವಂಥದ್ದು, ನಾವು ದಿನನಿತ್ಯ ಬಳಸುವಂತ ಸಾಮಾನುಗಳನ್ನ ವಸ್ತುಗಳನ್ನ ಇಟ್ಕೊಂಡು ಆಕೃತಿಯ ಬಗ್ಗೆ ಪರಿಕಲ್ಪನೆಯನ್ನ ನೀಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅಮ್ಮನ ಸೀರೆ ಏಕೆ ಉದ್ದ, ಅಪ್ಪನ ಲುಂಗಿ ಏಕೆ ಅಗಲ, ಉದ್ದ ಅಗಲ ಅಳತೆಗಳೆಲ್ಲ ತುಂಬಿವೆ ನೋಡು ಗಣಿತದಲ್ಲೆಲ್ಲ, ಸಾಲುವುದಿಲ್ಲ ಮನೆಯ ಕಟ್ಟಲು ಎತ್ತರ ಒಂದು ಬೇಕು ನಿಲ್ಲಲು, ಉದ್ದ ಅಗಲ ಎತ್ತರ ಇದ್ದರೆ ಹೇಳುವುದಕ್ಕೆ ಘನಾಕೃತಿ. ಅಂದರೆ ಉದ್ದ ಅಗಲಗಳ ಪರಿಕಲ್ಪನೆ ಹಾಗೂ ಆಯತ ಚೌಕಗಳ ಪರಿಕಲ್ಪನೆ ಹಾಗೂ ರೇಖಾಕೃತಿಗಳ ಪರಿಕಲ್ಪನೆಯನ್ನ ತಿಳಿಸುವಂತ ಒಂದು ಕವಿತೆಯನ್ನ ಇಲ್ಲಿ ಲೇಖಕರು ಪರಿಚಯಿಸುವಂತ ಕಾರ್ಯ ಮಾಡಿದ್ದಾರೆ. ಹಾಗೆ ಒಗಟಿನ ಮೂಲಕ ಹೇಳು ನಾನು ಯಾರು ಅನ್ನುವಂಥದ್ದು, ಜಾಗ ಮಾತ್ರ ಉಂಟು ಉದ್ದು ಆಗಲ್ಲ ಇಲ್ಲ ಎತ್ತರವೂ ಇಲ್ಲ, ಹೇಳು ನಾನು ಯಾರೆಂದು, ನನ್ನ ಹೆಸರು ಬಿಂದು, ಬಿಂದುವಿನಿಂದ ಹೊರಟೆ ಕೊನೆಯನ್ನು ಅರಿಯೆ, ಮುಂದೆ ಮುಂದೆ ಹೋಗುವೆ ಹೇಳು ನಾನು ಯಾರು ಎಂದು, ನನ್ನ ಹೆಸರು ಕಿರಣ. ಈಗ ಬಿಂದು, ಕಿರಣ, ರೇಖೆ, ರೇಖಾಖಂಡ, ರೇಖಾಗಣಿತದ ಪರಿಕಲ್ಪನೆಯನ್ನ ಒಂದು ಹಾಡಿನ ಮೂಲಕ ಸರಳವಾಗಿ, ಅಂದರೆ ಮಕ್ಕಳಿಗೆ ಹಾಡು ತುಂಬಾ ಇಷ್ಟ ಆಗಿರುವ ಕಾರಣದಿಂದ ಹಾಡಿನ ಮೂಲಕ ಅವರಿಗೆ ವಿಷಯವನ್ನು ಹೇಳಿದ್ರೆ ಮನದಟ್ಟಾಗೋದ್ರ ಜೊತೆಗೆ ಅವರು ಕುತೂಹಲದಿಂದ ಕೇಳ್ಕೊಂತಾರೆ. ಈ ವಿಷಯವನ್ನು ಸಹ ಇಲ್ಲಿ ನಾವು ತಿಳಿಯಬಹುದು. ಹಾಗೆ ಇಲ್ಲಿರುವಂತಹ ಬಹುತೇಕ ಕವಿತೆಗಳು ಬಹಳ ಸುಂದರವಾಗಿ ರಚನೆ ಆಗಿವೆ. ಹಾಗೂ ಕಲಿಬೇಕು ಅನ್ನುವಂತ ಒಂದು ಕವಿತೆಯಲ್ಲಿ ಕಲಿಬೇಕು ನಾವು ಕಲಿಬೇಕಾ, ಓದು ಬರಹ ಕಲಿತು ನಾವು ನಿತ್ಯ ಲೆಕ್ಕವ ಮಾಡುತ್ತಾ ತಿಳಿಯಾಕಬೇಕು ಜಗವ ತಿಳಿಯಾಕಬೇಕು. ಅಂದ್ರೆ ನಾವು ಯಾವ ರೀತಿ ಓದಿದ್ರಿಂದ ನಮಗೇನು ಉಪಯೋಗ ಆಗುತ್ತೆ, ಜಗವನ್ನ ತಿಳಿಬಹುದು, ಅಕ್ಷರಗಳನ್ನ ತಿಳಿಬಹುದು, ದೊಡ್ಡ ಗಾತ್ರದ ಬಗ್ಗೆ ತಿಳಿಬಹುದು, ಹಾಗೆ ನಾವು ಉದ್ದ ಅಗಲಗಳ ಬಗ್ಗೆ ಪರಿಕಲ್ಪನೆ ಬಗ್ಗೆ ತಿಳಿಬಹುದು ಅನ್ನುವಂತ ವಿಷಯವನ್ನ ಕುರಿತಾದ ಕವಿತೆಗಳು ಇದರಲ್ಲಿ ರಚನೆಯಾಗಿವೆ. ಹಾಗೆಯೇ ಇದ್ದಳು ಒಬ್ಬಳು ಸುಬ್ಬಿ, ಕೂಗಿ ಕರೆದಳು ಗುಬ್ಬಿ, ಕೊಟ್ಟಳು ಕಾಳನ್ನು ತಿಂದು ಹುಬ್ಬಿ, ಚೂ ಆರಿತು ಗುಬ್ಬಿ. ಇಲ್ಲಿ ಸದ್ದನ್ನು ತಿಳಿಯನಂತ ಒಂದು ಕವಿತೆಯಲ್ಲಿ ಪಕ್ಷಿಗಳು ಯಾವ ರೀತಿ ಶಬ್ದಗಳನ್ನ ಮಾಡುತ್ತವೆ, ಕಾಗೆ ಯಾವ ರೀತಿ ಮಾಡುತ್ತೆ, ಹಾವು ಹೇಗೆ ಮಾಡುತ್ತೆ, ಹಾಗೆ ರೈಲು ಗಾಡಿ ಹೇಗೆ ಮಾಡುತ್ತೆ, ಬಸ್ ಹೇಗೆ ಮಾಡುತ್ತೆ ಶಬ್ದವನ್ನ, ಹಾಗೆ ನಾಯಿ ಹೇಗೆ ಮಾಡುತ್ತೆ, ಹುಂಜ ಹೇಗೆ ಮಾಡುತ್ತೆ, ಬೆಕ್ಕು ಹೇಗೆ ಮಾಡುತ್ತೆ, ಆ ಪ್ರಾಣಿಗಳು ಪಕ್ಷಿಗಳು ಯಾವ್ಯಾವ ರೀತಿಯಾಗಿ ಶಬ್ದಗಳನ್ನ ಮಾಡುತ್ತವೆ ಅನ್ನೋಂತ ವಿವರಣೆಯನ್ನ ಕೊಡ್ತಾ ಲೇಖಕರು ಅವುಗಳ ಬಗ್ಗೆ ವಿವರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಹುಳಿ ಕಾಯಿ ಅನ್ನುವಂತ ಇದರಲ್ಲಿ ಕವಿತೆಯಲ್ಲಿ ಹುಂಚಿಕಾಯಿ ತಿನ್ನಲು ಹೋದರೆ ಹುಳಿ ಬಾಯಲ್ಲಿ ಇಟ್ಟು ಕಚ್ಚಿದರೆ ತಿಂದರೆ ಹಲ್ಲುಗಳೆಲ್ಲ ಚಳಿ, ಊಟಕ್ಕೆ ಬೇಕು ಉಪ್ಪಿನಕಾಯಿ ಬಹಳ ರುಚಿ ಮಿಡಿ ಮಾವಿನಕಾಯಿ, ಬಿಸಿ ಅನ್ನ ತುಪ್ಪವ ಜೊತೆಯಲ್ಲಿ ಮಜವ ಕೊಡುವ ಹುಳಿಕಾಯಿ. ಇಲ್ಲಿ ಈ ಕವಿತೆಯಲ್ಲಿ ಲೇಖಕರು ಹಣ್ಣುಗಳ ಮಹತ್ವ, ಹಣ್ಣುಗಳ ವಿಧಗಳು, ಅದರ ಸ್ವಭಾವವನ್ನ ಪರಿಚಯಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಇಲ್ಲಿ ಸೌತೆಕಾಯಿ ಆಗಿರಬಹುದು, ಹುಂಚಿಕಾಯಿ ಆಗಿರ್ಬೋದು, ಉಪ್ಪಿನಕಾಯಿ, ಲಿಂಬೆಕಾಯಿ, ನೆಲ್ಲಿಕಾಯಿ ಹಾಗೂ ಕವಳೆಕಾಯಿ ಇವುಗಳ ಪರಿಚಯವನ್ನ ಮಾಡುವಂತ
ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ಕವಿತೆಯ ಶೀರ್ಷಿಕೆ ಆಗಿರುವಂತ ಹಾಡಿನ ಬಂಡಿ, ಬನ್ನಿ ಬನ್ನಿ ಮಕ್ಕಳೇ ಆಟವನ್ನೊಂದು ಆಡೋಣ, ನಾನು ಹಾಡಿ ನೀವು ಹಾಡಿ ಹಾಡಿನ ಬಂಡಿ ಕಟ್ಟೋಣ, ಅಕ್ಷರಕ್ಕೆ ಅಕ್ಷರವ ಸೇರಿಸಿ ಮಾಲೆ ಮಾಡಿ ಸೇರಿಸಿ ಕರೆಯುವ ಅದಕ್ಕೆ ಅಕ್ಷರ ಬಂಡಿ ಅನ್ನುವಂಥದ್ದು. ಅಂದರೆ ನಾವು ನೀವೆಲ್ಲ ಸೇರಿ ಯಾವುದೇ ಜಾತಿ ಭೇದ ತಾರತಮ್ಯ ಮಾಡದೆ ನಾವೆಲ್ಲರೂ ಕೂಡಿ ಆಡುತ್ತಂತ ನಾವು ಹಾಡಿನ ಬಂಡಿಯನ್ನ ಎಳೆಯೋಣ, ಅಕ್ಷರ ಬಂಡಿಯನ್ನ ಎಳೆಯೋಣ, ಅದರೊಳಗೆ ಕುಳಿತುಕೊಂಡು ನಾವು ನಾಳಿನ ನಾಗರಿಕರಾಗೋಣ, ಉತ್ತಮ ಪ್ರಜೆ ಆಗೋಣ ಎನ್ನುವಂತ ಕವಿತೆಗಳ ಮೂಲಕ ಸುಂದರವಾದ ಕವಿತೆಗಳನ್ನ ಇಲ್ಲಿ ಕಟ್ಟಿಕೊಡುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಭುವನೇಶ್ವರಿ ಅಂಗಡಿಯವರು 50 ಕವಿತೆಗಳನ್ನು ಒಳಗೊಂಡಿರುವಂತಹ ಈ ಕೃತಿ ಸುಂದರವಾದ ಗೇಯತೆಗಳನ್ನ ಹಾಗೂ ಸುತ್ತಮುತ್ತಲ ಪರಿಸರದಲ್ಲಿರುವಂತ ವಸ್ತುಗಳನ್ನ ಕುರಿತಾಗಿ ಬರೆದಿರುವಂತ ಕವಿತೆಗಳು ಸುಂದರವಾಗಿವೆ. ಹಾಗೆ ಆಕರ್ಷಕವಾದ ಮುಖಪುಟ ವಿನ್ಯಾಸವನ್ನ ಈ ಕೃತಿ ಒಳಗೊಂಡಿದೆ. ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಅಭಿಮಾನಿಗಳೇ, ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಕೃತಿಗಳನ್ನು ಉಡುಗೊರೆ ಕೊಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ 28ನೇ ದಿನದ 28ನೇ ಸಾಹಿತ್ಯ ಕೃತಿ ಪರಿಚಯವನ್ನ ಈ ಕೃತಿ ಪರಿಚಯದೊಂದಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ನಾಳೆ ಮತ್ತೊಂದು ಕೃತಿಯೊಂದಿಗೆ ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.